ಉತ್ತರ ಕರ್ನಾಟಕದಲ್ಲಿ ಹೈಟಾಗಿ ಬೆಳೆದ್ರೆ ಹಗ್ಗ ಮಾಡ್ತಾರೆ. ನೀನು ಎಷ್ಟೇ ಹಗ್ಗ ಇದರಲ್ಲಿ ದನಗಳಿಗೆ ಹಗ್ಗ ಮಾಡ್ತಾರೆ, ಗಟ್ಟಿ ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ ಪ್ರಥಮವಾಗಿ ಲಕ್ಷ್ಮಿ ಅಂತ ಕರೀತಾರೆ. ಹೊಲದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಪ್ರಥಮವಾಗಿ ಹಾಕ್ತಾರೆ. ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಎಸ್ ಮಹೇಶ್ ಅಂತ, ಅಮ್ಮನಘಟ್ಟ ಗ್ರಾಮ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಹೀಗೆ ಸ್ವಲ್ಪ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡಿದ್ದೀನಿ. ಜೊತೆಲಿ ಫಸ್ಟು ನನ್ನ ದೇಹಕ್ಕೆ ಏನು ಬೇಕೋ ಅದನ್ನು ನೋಡ್ಕೊಂಡು ನಿಧಾನಕ್ಕೆ ಅದನ್ನು ಆದಷ್ಟು 100% ಆಗದಿರಿ ಎಷ್ಟಾಗುತ್ತೋ ಅಷ್ಟು ಬೆಳ್ಕೊಂಡು ತಿನ್ನೋಣ ಅಂತೇಳಿ ಒಂದು ಪ್ರಯತ್ನ. ದಿನನಿತ್ಯ ಬದುಕಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ 4.5 ಎಕರೆ ಜಮೀನಿನಲ್ಲಿ ಇದನ್ನು 7 ಕುಂಟೆ ಜಾಗ ವಿಂಗಡಿಸ್ಕೊಂಡಿದ್ದೀನಿ. ತರಕಾರಿ ಬೆಳೆಯೋಕ್ಕೆ, ತರಕಾರಿಗೆ ಮನೆ ಬಳಕೆಗೆ ಏನೇನು ಬೇಕು, ನೆಕ್ಸ್ಟ್ ಬೇಕಾದ್ರೆ ರಾಗಿನೂ ಮಾಡ್ಕೋಬೋದು ಅಂತ ಖಾಲಿ ಬಿಟ್ಕೊಂಡಿದ್ವಿ. ನಾವು ಬೇರೆಯವ್ರಿಗೆ ಹೇಳೋರಾಗಿ ನಾವು ಫಸ್ಟು ಹೇಳೋದಕ್ಕಿಂತ ನಾವು ತಿನ್ನಬೇಕು, ಅದನ್ನು ಎಂಜಾಯ್ ಮಾಡಬೇಕು. ನಾವು ಎಂಜಾಯ್ ಮಾಡೋದು ಯಾವ ಥರಲ್ಲಿ ಅಂದರೆ ತಿನ್ನೋದ್ರಲ್ಲಿ ಎಂಜಾಯ್ ಮಾಡಬೇಕು. ದೇಹಕ್ಕೆ ಏನು ಬೇಕು, ಇದು ಅಗಾಧವಾದ ಸಮುದ್ರ ಇದ್ದಂಗೆ, ದೇಹಕ್ಕೆ ಏನು ಕೊಟ್ಟರು ಸಾಕಾಗಲ್ಲ. ಎಲ್ಲದೂ ನಿಸರ್ಗದಲ್ಲಿ ಸಿಗ್ತಕ್ಕಂಥದ್ದು ಎಲ್ಲದೂ ಕೊಡಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ಇದಕ್ಕೆ ತರಕಾರಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಫಸ್ಟು 7 ಕುಂಟೆನಲ್ಲಿ ಸುತ್ತ ನಾಟಿ ಪಪಾಯ, ಕೆಲವೊಂದು ವೆರೈಟಿ ಪಪಾಯನೂ ಹಾಕಿದ್ದೀನಿ. ಒಂದು 5-6 ವೆರೈಟಿ ಸುತ್ತ ಪಪಾಯ ಇದೆ. ಆ ಪಪಾಯ ಹಾಕಿರೋದು ಯಾಕೆ ಅಂತಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿನ ಕಂಟ್ರೋಲ್ ಮಾಡ್ತವೆ ಈ ತರಕಾರಿ. ಮತ್ತು ಬಾರ್ಡ್ರಲ್ಲಿ ನುಗ್ಗೆ ಗಿಡನೂ ಕಾಣುತ್ತೆ. ಮತ್ತು ನಿಂಬೆ ಗಿಡ ಇದೆ, ಕಿತ್ಲೆ ಗಿಡ ಇದೆ, ಮೂಸುಂಬೆ ಇದೆ, ಎಲ್ಲದೂ ಇದೆ. ಒಂದಷ್ಟು ಗಿಡಗಳು ಹಾಕಿದ್ದೀನಿ. ಮಧ್ಯದಲ್ಲಿ ಒಳಗಡೆ ಒಂಚೂರು ತರಕಾರಿ ಇದೆ. ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ ಬೆಡ್ ಹಾಕ್ಕೊಳ್ತೀನಿ. ರೈಸರ್ ಬೆಡ್ ಅಂತ ಕರೀತೀನಿ, ಏರು ಮಡಿ ಪದ್ಧತಿ. ಅದರಲ್ಲಿ ಏರು ಮಡಿನಲ್ಲಿ ಯಾಕೆ ಮಾಡೋದು ಅಂದರೆ, ಮಳೆ ಜಾಸ್ತಿ ಆದರೆ ಮಳೆಗಾಲದಲ್ಲಿ ಕೆಳಗಡೆ ಟ್ರಂಚಲ್ಲಿ ನೀರು ಬರುತ್ತೆ. ಬೇಸಿಗೆನಲ್ಲಿ ನೀರು ಕಡಿಮೆ ಆದರೆ, ಟ್ರಂಚ್ ಮುಚ್ಚಿಗೆ ಆದರೆ ಟ್ರಂಚಿಂದ ಅರ್ಧ ಭಾಗಕ್ಕೆ ನೀರನ್ನು, ಆ ಕಡೆ ಅರ್ಧ ಭಾಗಕ್ಕೆ ನೀರನ್ನು, ತೇವಾಂಶನ ಎಳ್ಕೊಂಡು, ಈ ಕೆಲಸಕ್ಕೋಸ್ಕರ ನಾನು ರೈಸರ್ ಬೆಡ್ ಮಾಡೋದು. ಸರ್, ನಾವು ಬೆಡ್ನ ಯಾವ ರೀತಿ ಫಲವತ್ತತೆಗೊಳಿಸೋದು? ಫಸ್ಟು ಬೆಡ್ ಹಾಕಿದ್ಮೇಲೆ ಬೇಕು ಅಂದ್ರೆ ದನಿ ಗೊಬ್ಬರ ಹಾಕ್ಕೋಬೋದು ನೀವು. ಹೌದು, ದನಿ ಗೊಬ್ಬರ ನಾಟಿದೇ ಆಗಬೇಕು. ನಾನು ಆವಾಗಲೇ ತೋರಿಸಿದ್ನಲ್ಲ ನಾಟಿದ್ದು, ಅದು ನಾಟಿದು ಸಗಣಿ ಆಗಬೇಕು. ಅದರಲ್ಲಿ ಪಾಳೆಕರಿಯಲ್ಲಿರುತ್ತವ ಕೋಟ್ಯಾನು ಸೂಕ್ಷ್ಮ ಜೀವಾಣುಗಳು ಇದೆ. ಎಲ್ಲ ದೇವತೆಗಳು 3 ಕೋಟಿ, ಎಷ್ಟೋ ಕೋಟಿ ದೇವತೆಗಳು, ನಾನು ಅಷ್ಟೊಂದು ತಿಳಿದಿಲ್ದಿದ್ರು ಎಷ್ಟೋ ಕೋಟಿ ದೇವತೆಗಳು ಹಸುವಿನಲ್ಲಿ ಇದೆ ಅಂತೇಳಿ ಅದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ. ಅದಕ್ಕೆ ಇವಾಗ ಕಟ್ಕೊಂಡಿರೋದೆಲ್ಲ ಎಂಥವೋ ಹಂದಿ ಹಸುಗಳು, ಎಂಥದ್ದು ಹಸುಗಳು, ಸೀಮೆ ಹಸುಗಳು, ಎಂಥದ್ದು ಕಟ್ಕೊಂಡಿರೋ. ಹೌದು, ನಾನು ಅದನ್ನೇ ಚಿಂತನೆ ಮಾಡ್ತಾ ಇರ್ತೀನಿ. ನಮ್ಮ ಹಸುಗಳ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ ತರಕಾರಿ ಹೋಗೋದಕ್ಕಿಂತ ಮುಂಚೆ. ಈ ಹಸುವಿನಲ್ಲಿ ಸಗಣಿ ವಾಸನೆ ಬರೋಲ್ಲ, ಸೀಮೆ ಹಸುವಿನಲ್ಲಿ ಸಗಣಿ ವಾಸನೆ ಬರುತ್ತೆ ಮನುಷ್ಯಂತ. ಇದು ಬಿಸಿಲಲ್ಲಿ ಮೇಯುತ್ತೆ. ಹೌದು. ಆಮೇಲೆ ನಾನು ಮೇಯಿಸಿದ್ರೆ ಎಂಥದ್ದು ಮೇವು ಮೇಯ್ತಾ ಇರುತ್ತೆ ಅಂದರೆ ಎಲ್ಲ ಥರದ್ದು ಗಿಡಗಳು ತಿನ್ನುತ್ತೆ. ನೀವು ಕಟ್ಟಿ ಮೇಯಿಸೋದು ಅದಕ್ಕೆ ಬರೀ ಆಹಾರ ಮುಂದೆ ಕೊಡೋದು, ಗೊತ್ತಾಯ್ತಾ? ಇದಕ್ಕೆ ಬಿಸಿಲಲ್ಲಿ ಮೇಯುತ್ತೆ. ಆದರೆ ವೈಜ್ಞಾನಿಕವಾಗಿ ನೀವು ತಿಳ್ಕೊಬೋದು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋವಷ್ಟು ನನಗೆ ಗೊತ್ತೂ ಇಲ್ಲ. ಅದು ತಿಂತಕ್ಕಂಥ ಸೊಪ್ಪನ್ನು ಅಬ್ಸರ್ವ್ ಮಾಡಿದ್ರೆ 106 ಥರ ಸೊಪ್ಪು ತಿನ್ನುತ್ತೆ. ಆಮೇಲೆ ರಾತ್ರಿ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಸೊಪ್ಪು ಮೇವು ಕುಯ್ಯೋಕ್ಕೆ ಹೋದಾಗ ಒಂದು 5-6 ಥರದ್ದು ಸೊಪ್ಪು ಸಿಗುತ್ತೆ ನನಗೆ. ದಾಗಡಿ ಸೊಪ್ಪು ಸಿಗುತ್ತೆ. ಆಮೇಲೆ ಇದು ಜೋಳದಲ್ಲೂ ನೇಪಿಯರ್ ಇದೆ, ಸ್ವಲ್ಪ ಕೊಡ್ತೀನಿ. ನೇಪಿಯರ್ ಜಾಸ್ತಿ ಕೊಡೋಲ್ಲ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ನೇಪಿಯರ್ ಕೊಡ್ತೀನಿ. ಆ ಸೊಪ್ಪು ಈ ಸೊಪ್ಪು ಗ್ಲಿರಿಸಿಡಿಯ ಒಂದು ಸ್ವಲ್ಪ 10% ಕೊಡ್ತೀನಿ. ಸರ್, ತಿನ್ನುತ್ತೆ ಗ್ಲಿರಿಸಿಡಿ? ತಿನ್ನುತ್ತೆ. ಹಾಂ, ಜಾಸ್ತಿ ತಿನ್ನಿಸ್ಬಾರ್ದು, ಸ್ವಲ್ಪ ಒಂದು 3-4 ರೆಂಬೆಗಳು ತಗೊಂಡು ಹಾಕ್ತೀನಿ. ಆಮೇಲೆ ಕಾಡಲ್ಲಿ ಸಿಗ್ತಕ್ಕಂಥ ಕಾಡು ಪಕ್ಕ ಇದೆ, ಅಂದರೆ ನಮ್ಮ ಜಮೀನೊಳಗೆ ಕಾಡಿಗೆ ಹೋಗಲ್ಲ ನಾನು. ನೀವೇ ಕಾಡು ಮಾಡ್ಕೊಂಡಿದ್ದೀರಾ? ನಾವೇ ಒಂದು ಕಾಡಿದೆ, ಮತ್ತು ಕಾಡು ಪಕ್ಕ ಇದ್ದರೂ ನಾನು ಅದರಲ್ಲೇನು ಟಚ್ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಗಿಡನೂ ಬೆಳೆಸ್ತೀನಿ ನಾನು ಕಾಡಲ್ಲಿ. ಹೌದು, 106 ಗಿಡ ಬೆಳೆಸ್ತೀನಿ. ಇಲ್ಲಿ ನಮ್ಮೊಳಗೆ ಸಿಗ್ತಕ್ಕಂಥ ಎಲ್ಲ ಸೊಪ್ಪು ಏನೇನು ತಿನ್ನುತ್ತೆ ಅದೆಲ್ಲ ಸೊಪ್ಪನ್ನು ತಗೊಂಡೋಗಿ ಹುಲ್ಲು ಸಮೇತ 3-4 ಥರ ಹುಲ್ಲು ಸಿಗುತ್ತೆ, ಅದನ್ನು ತಗೊಂಡೋಗಿ ಹಾಕ್ತೀನಿ. ಆವಾಗಲೂ ನಾನು ಅಬ್ಸರ್ವ್ ಮಾಡ್ತೀನಿ, ಒಳ್ಳೆ ಆಹಾರ ಸಿಗುತ್ತಲ್ವ, ಒಳ್ಳೆ ಹಾಲಲ್ಲಿ ಒಳ್ಳೆ ಗರಿಕೆ ಎಲ್ಲದೂ ಇರುತ್ತೆ. ಅದರಲ್ಲಿ ಮೇಯತ್ತಲೂ ಇರುತ್ತೆ, ನಾವು ಕಟ್ ಮಾಡಿರುತ್ತಲ್ಲ ಗರಿಕೆ ಇರುತ್ತೆ, ಗ್ಲಿರಿಸಿಡಿಯ ಇರುತ್ತೆ, ಮತ್ತು ಎಲ್ಲದು ಬಾಳೆಲೆ ಕಡಿಮೆ, ಗರ್ಭಿಣಿ ಜಾಸ್ತಿ ಕೊಡೋಲ್ಲ, ಹಾಲು ಕೊಡ್ತಾ ಇರುತ್ತೆ. ಒಂದು 2-3 ತುಂಡು ಬಾಳೆಹಣ್ಣು ಮಿಕ್ಸ್ ಮಾಡಿ, ಆಮೇಲೆ ಸುಬಾಬಲ್ ಇರುತ್ತೆ, ಎಲ್ಲ ಥರದ್ದು ಮಿಕ್ಸ್ ಮಾಡಿ ನೈಟು ಹುಲ್ಲು ಕೊಡ್ತೀನಿ. ಯಾಕೆಂದರೆ ಅದು ವೈವಿಧ್ಯತೆ ಇರಲಿ, ನಾವು ತಿನ್ನೋದು ವೈವಿಧ್ಯತೆ ಇರಲಿ, ಹಸು ತಿನ್ನೋದು ವೈವಿಧ್ಯತೆ ಇರಲಿ, ಎಲ್ಲ ಥರದ್ದು ಆಹಾರ ಸಿಗಲಿ ಅಂತ.
ಎಷ್ಟಾರ ಕೊಡಲಿ ಕಡಿಮೆ ಕೊಟ್ಟಷ್ಟು ಒಳ್ಳೆಯದು. ಸಂತೃಪ್ತಿಯಾಗಿ ಹಾಲು ಕೊಟ್ಟು ಮಜ್ಜಿಗೆ ಮೊಸರು ಸರ್ ಎಷ್ಟು ಕೊಡುತ್ತೆ ಅದು? 1.5 ಲೀಟ್ರ್ ಕೊಡುತ್ತೆ. ಕರು ದೊಡ್ಡದಾಯ್ತು ಅಂದ್ರೆ 1 ಲೀಟ್ರು. 1 ಲೀಟ್ರ್ ಕರಿತೀವಿ, ಅರ್ಧ ಲೀಟ್ರ್. ಎಷ್ಟು ತಿಂಗಳು ಕರೆಯುತ್ತೆ ಅದು? ನನಗೆ 9 ತಿಂಗಳ ತನಕ ಅಲ್ಲ, 9 ತಿಂಗಳು ಕೊಡುತ್ತೆ. ಆದ್ರೆ ನಾವು ಕರಿಯಕ್ಕೆ ಹೋಗಲ್ಲ ಪಾಪ, ಅದಕ್ಕೆ ನೆಕ್ಸ್ಟು ಗರ್ಭಿಣಿಗೆ ಆಗುತ್ತೆ ಅಂತ ಒಂದು 6-7 ತಿಂಗಳು ತನಕ ಸರ್ ಅದೆಷ್ಟು ಪ್ರಾಯದ್ದು? ಅದು ಸುಮಾರು ನಮ್ಮ ಮನೇಲೇ ಹುಟ್ಟಿರೋದು, ಸುಮಾರು ವರ್ಷದಿಂದ ಇದೆ. ಹೌದು, 6 ಕರ 7 ಕರನ ಕೊಟ್ಟಿದ್ದೀವಿ. ಹಾಂ ಗೊತ್ತಾಯ್ತು. ಅದರಲ್ಲಿ ಬಸ್ಸನ್ನು ಬಿಟ್ಟಿದ್ದೀವಿ, ಹಾಂ, ಕರುಗಳು ಮಾರಿದ್ದೀವಿ. ವರ್ಷಕ್ಕೆ ಲೆಕ್ಕ ಹಾಕ್ಕೊಂಡು ಸಿಮೆಸಿಗಿಂತ ಒಂದು 25,000 ವರ್ಷಕ್ಕೆ ಸಿಗುತ್ತೆ ಕರು ನಮಗೆ. ಹಾಲಿಗೆ ಲೆಕ್ಕ ಇಲ್ಲ, ಮತ್ತು ಸಗಣಿಗೆ ಲೆಕ್ಕ ಇಲ್ಲ. ಆರೋಗ್ಯ ಇದ್ದು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಹಾಲು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಗಣಿಗೆ ತೊಗೊಂಬಂದು ನಾನಿಲ್ಲಿ ಜೀವಾಮೃತ ಮಾಡ್ತೀನಿ, ಆ ಗಂಜಲನ್ನೇ ಸ್ಪ್ರೇ ಮಾಡ್ತೀನಿ. ಇಲ್ಲಿ ರೈಸ್ ಬೆಡ್ ಆದಮೇಲೆ ನಾನೇನು ಮಾಡ್ತೀನಿ, ಗೊಬ್ಬರ ಎಲ್ಲ ನನ್ನ ದನಿ ಗೊಬ್ಬರ ಇದ್ದರೆ ಹಾಕ್ಕೊತೀನಿ. ಹಾಂ, ಆ ದನಿ ಗೊಬ್ಬರ ಹಾಕಿದ್ಮೇಲೆ ನಾನು ಮಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೀಜಗಳು ಹಾಕೋದಕ್ಕೆ ಪ್ರಾರಂಭ ಮಾಡ್ತೀನಿ. ಸರ್ ಬೀಜ ಎಲ್ಲಿ ತರ್ತೀರಾ? ಸದ್ಯದಲ್ಲಿ ನಾಟಿ ಬೀಜ ಕೆಲವೊಂದು ಅಂಗಡಿನಲ್ಲಿ ಸಿಗುತ್ತೆ, ನಾಟಿ ಬೀಜ ಹುಡುಕ್ತೀನಿ. ನಾಟಿ ಬೀಜ ತೊಗೋಬೇಕು. ಮೆಂತ್ಯನಲ್ಲಿ ನೀವು 1 ವಾರ ಮೆಂತ್ಯ ಸೊಪ್ಪು ತಿಂದರೆ ರಕ್ತ ಕೊಡುತ್ತೆ, ಶುಗರು ಡಯಾಬಿಟಿಕ್ಕು ಕಂಟ್ರೋಲಿಗೆ ಬರುತ್ತೆ. ಆ ನಾಟಿ ಬೀಜದ ಮೆಂತ್ಯನೂ ನೀವು ತೊಗೋಬೋದು, ಅಷ್ಟು ಒಳ್ಳೆಯದು. ಈಗ ಉದಾಹರಣೆಗೆ ತೊಗೊಂಡೊಂದು ಮೆಂತ್ಯ ತೊಗೊಂಡಿದ್ದೀನಿ, ನಾಟಿ ಮೆಂತ್ಯ. ಹೌದು, ಅದು ಕಹಿ ಜಾಸ್ತಿ ಇರುತ್ತೆ. ಇವಾಗ ನಾನು ಆಮೇಲೆ ಉದಾಹರಣೆ ಹೇಳ್ತಾ ಹೋಗ್ತಾ ಇರ್ತೀನಿ. ಯಾವುದು ಕಹಿ ಇರುತ್ತೋ ಜಾಸ್ತಿ ಅದು ವಿಶೇಷ ಗುಣ ಇರುತ್ತೆ, ಔಷಧಿ ಗುಣ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ನಾಲೆಡ್ಜಲ್ಲಿ. ಇಲ್ಲಿ ನಾಟಿ ಮೆಂತ್ಯನೇ ಹಾಕ್ತೀನಿ. ಅದು ಎಷ್ಟು ಸ್ಮೆಲ್ಲು ಕಹಿ ಬರುತ್ತೆ ನೋಡಿ, ಅದು ಮೆಂತ್ಯ ಲೈನಲ್ಲಿ ಉದುರಿಸ್ತೀನಿ, ಕಾಣುತ್ತಲ್ಲ ಇಲ್ಲಿ. ಹೌದು ಸರ್. ಇಲ್ಲಿ ಮೆಂತ್ಯ ಉದುರಿಸ್ತೀನಿ. ಮೆಂತ್ಯ ಪಕ್ಕ ಇನ್ನೊಂದು ಲೈನಲ್ಲಿ ಏನು ಮಾಡ್ತೀನಿ ಅಂದರೆ ಕ್ಯಾರೆಟ್ ಹಾಕ್ತೀನಿ ಬೀಜನ. ಕ್ಯಾರೆಟನ್ನು ಆದಷ್ಟು ನಾಟಿ ಹುಡುಕ್ತೀನಿ, ಸಿಕ್ಲಿಲ್ಲ ಅಂದ್ರೆ ಅಂಗಡಿಲಿ ತೊಗೊಳ್ತೀನಿ. ಸದ್ಯದಲ್ಲಿ ನ್ಯಾಚುರಲ್ ಬೆಳೆಯೋದ್ರಿಂದ ಕೆಲವೊಂದು ಸರ್ ಕಡಿಮೆ ಕ್ವಾಂಟಿಟಿಲಿ ಸಿಗುತ್ತಾ ಅಂಗಡಿಯಲ್ಲಿ? ಕೆಲವೊಂದು ನಾನು ಕೆಲವು ರೈತರಿಂದಲೂ ತೊಗೊಳ್ತೀನಿ ನಾಟಿ. ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ ಪ್ಯಾಕೆಟು, ಪರವಾಗಿಲ್ಲ, 1 ವರ್ಷ ಬರುತ್ತೆ, ತೊಂದರೆ ಇಲ್ಲ, ಏನೂ ಆಗಲ್ಲ, ಹಾಕೋಬೋದು. ನೈಸರ್ಗಿಕವಾಗಿ ಬೆಳೆದಿದ್ದು ಕ್ಯಾರೆಟು ಚೆನ್ನಾಗಿರುತ್ತೆ. ಅದನ್ನ ಆಮೇಲೆ ಕತೆ ಹೇಳ್ತೀನಿ. ಮೆಂತ್ಯ ಉದುರಿಸ್ಬಿಡ್ತೀನಿ. ಮೆಂತ್ಯ ಪಕ್ಕ ನಾನು ಕ್ಯಾರೆಟು ಹಾಕ್ತೀನಿ. ಇದೊಂದು ಚಿಕ್ಕದು ಮಾಡ್ತಾ ಇದ್ದೀನಿ. ಇದು ಇದರಲ್ಲಿ ಚೆನ್ನಾಗಿ ಆದಾಯ ಬರುತ್ತೆ ಅಂತೆಲ್ಲ ಅದು ಎಕ್ಸ್ಪೆಕ್ಟ್ ಮಾಡೋದಲ್ಲ. ಮನೆಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾನು ಮಾಡ್ಕೊಳ್ತೀನಿ. ಇಲ್ಲಿ ಮೆಂತ್ಯ ಹಾಕಿದ್ದೀನಿ, ಮೆಂತ್ಯ ಪಕ್ಕ ಕ್ಯಾರೆಟ್ ಹಾಕಿದ್ದೀನಿ. ಈ ಮೆಂತ್ಯ ಕಿತ್ಕೊಂಡ್ಮೇಲೆ ಇದರಲ್ಲಿ ಇರ್ತಕ್ಕಂಥ ಸಾರಜನಕ ಭೂಮಿಗೆ ಇಳಿತೆ. ಮೆಂತ್ಯ ಇದು ಕ್ಯಾರೆಟುಗೆ ರೈಸ್ ಆಗುತ್ತೆ. ಇದೊಂದು ಚೂರು ಕಳೆ ಕಿತ್ಬಿಟ್ಟು ರೆಡಿ ಮಾಡಿಬಿಟ್ಟು ಗೊಬ್ಬರ ಹಾಕ್ಬಿಟ್ರೆ ಕ್ಯಾರೆಟ್ ರೈಸ್ ಆಗುತ್ತೆ. 20 ದಿವಸದಲ್ಲಿ 25 ದಿವಸದ ಒಳಗಡೆ, 1 ತಿಂಗಳ ಒಳಗಡೆ ಎಲ್ಲ ತೆಗೆದುಬಿಡ್ತೀನಿ. ನನ್ನ ಮನೆಗೆ ಈ ದಿವಸ ಒಂದೊಂದು ಕಟ್ಟು ತೊಗೊಂಡು ಹೋಗ್ತೀನಿ. ಈ ಕಡೆಯಿಂದ ಬೆಳಿಗ್ಗೆ ಎದ್ದು ಬರ್ತೀನಿ, ಅದು ಈ ಕಡೆಯಿಂದ ಹೋಗ್ಬೇಕು. ತರಕಾರಿ 1 ತಿಂಗಳಿಗೆ ಮೆಂತ್ಯ ಕ್ಲೋಸ್ ಆಗಿಬಿಡುತ್ತೆ. ಒಂದು ಬೆಡ್ಡಲ್ಲಿ ನಾನು ಮನೆಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ನಾನು ತಿಂತೀನಿ, ತೊಗೊಂಡು ಹೋಗ್ತೀನಿ. ಅಲ್ಲಿ ಯೂಸ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಮೆಂತ್ಯ ಹೆಂಗೆ ತೊಗೊಂಡೋಗಿ ಯೂಸ್ ಮಾಡ್ತೀನಿ ಅಂದರೆ, ನಾನು ಹೋಗೋ ಅಷ್ಟೊತ್ತಿ ಪಲ್ಯ ರೆಡಿ ಆಯಿತು ಅಂದರೆ ಅದು ಹಚ್ಬಿಟ್ಟು ನೀನು ರೊಟ್ಟಿಗೆ ಹಾಕ್ಸ್ಬಿಡ್ತೀನಿ, ಚಪಾತಿಗೆ ಹಾಕ್ಸ್ತೀನಿ. ಅದು ಆಗಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಆ ರಸನೇ ರೊಟ್ಟಿಗೆ ಸೇರಿಸಿದ್ರೆ ಮುಗೀತು. ಅದು ಆಗಲ್ಲ ಅಂದರೆ ಫ್ರೈ ಮಾಡ್ಕೊಂಡು ತಿಂತೀನಿ. ಅಭ್ಯಾಸ ನಮ್ದು ಏನೋ ಅವತ್ತೇ ಸೇರಬೇಕು, ದೇಹಕ್ಕೆ ಸೇರುತ್ತೆ. ಇದಾಯಿತು, ಮೆಂತ್ಯ ಆಯಿತು, ಕ್ಯಾರೆಟ್ ಆಯಿತು. ಆಮೇಲೆ ಮಧ್ಯದಲ್ಲಿ ಅಲ್ಲೊಂದು ಮೆಣಸಿನ ಗಿಡ ಹಾಕಿರ್ತೀನಿ, ಒಂದು 3 ಅಡಿಗೊಂದು. ನನ್ನ ಒಂದು ಇದು 4 ಅಡಿದಲ್ಲಿ ಹಾಕ್ಕೊತೀನಿ. ಆಮೇಲೆ ಇದು ಮಧ್ಯ ಬೇಕಾದ್ರೆ 2 ಮೆಣಸಿನ ಗಿಡದ ಮಧ್ಯ ಒಂದು ಪುಂಡಿ ಹಾಕಿದ್ದೀನಿ ನೋಡಿ. ಇದು ಕೆಂಪು ಪುಂಡಿ ಸರ್. ಹಂಗಂದ್ರೆ ಪುಂಡಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಪುಂಡಿ ಪಲ್ಯ ಅಂತ ಕರೀತಾರೆ. ಅದರಲ್ಲಿ ಒಂದು 3 ವೆರೈಟಿ ಇರುತ್ತೆ. ನಮ್ಮ ಸ್ನೇಹಿತರು ಒಂದು ಕೆಂಪುದು ಕೊಟ್ಟರು, ಕೆಂಪುದು ಅದು ಯಾವ ರೀತಿ ಯೂಸ್ ಮಾಡೋದು ಎಲೆನ? ಅದು ಉತ್ತರ ತಿಳ್ಕೊಬೇಕು ಅವ್ರೀಗ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನು ತಿಳ್ಕೊಳ್ಳೋ ಆಸೆ ಅವ್ರಿಗೆ ಇರಬೇಕು, ಯಾವ ಥರ ಅಂತ ಪುಂಡಿ ಅಂತ. ಇವಾಗೇನು ಸ್ವಿಚ್ ಹೊತ್ತಿದ್ರೆ ಯಾವ ಥರ ಅಂತ. ನೀವು ಇದನ್ನ ಪಲ್ಯ ಮಾಡ್ಕೋಬೋದು ಅಂದರೆ ಎಲೆಯಿಂದ. ಎಲೆಯಿಂದ ಸೂಪ್ ಮಾಡ್ಕೋಬೋದು. ಉತ್ತರ ಕರ್ನಾಟಕದಲ್ಲಿ ಹೈಟಾಗಿ ಬೆಳೆದ್ರೆ ಹಗ್ಗ ಮಾಡ್ತಾರೆ. ನೀನು ಎಷ್ಟೇ ಹಗ್ಗ ಇದರಲ್ಲಿ ದನಗಳಿಗೆ ಹಗ್ಗ ಮಾಡ್ತಾರೆ, ಗಟ್ಟಿ ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ ಪ್ರಥಮವಾಗಿ ಲಕ್ಷ್ಮಿ ಅಂತ ಕರೀತಾರೆ. ಹೊಲದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಪ್ರಥಮವಾಗಿ ಹಾಕ್ತಾರೆ. ನಾನು ಇಷ್ಟು ಒಂದು ಗಿಡ ಹಾಕಿರ್ತೀನಿ. ನೆಕ್ಸ್ಟ್ ಅದು ನಮ್ಮ ತೋಟದಲ್ಲಿ ಬಿದ್ದಿರೋದು ನೆಕ್ಸ್ಟ್ ನಾನು ಹಾಕೋದೇ ಬೇಕಾಗಲ್ಲ, ಅಲ್ಲೇ ಸಾಕಷ್ಟು ಹುಡ್ತಾನೆ ಇರುತ್ತೆ. ಬೀಜ ರೀಸೈಕಲ್ ಆಗುತ್ತೆ. ಇದು ಒಂದು ಪ್ರಮಾಣದಲ್ಲಿ ಆಗುತ್ತೆ. ಇದಾಯಿತು. ಎಡ್ಜಲ್ಲಿ ಏನು ಮಾಡ್ತೀನಿ, ಮೂಲಂಗಿ ಹಾಕ್ತೀನಿ. ಸರ್ ಮೂಲಂಗಿ ಇದು ಆರ್ಥಿಕವಾಗಿ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಈ ಸೈಡಲ್ಲಿ ಮೂಲಂಗಿ ಇರುತ್ತೆ. 20-25 ದಿವಸಕ್ಕೆ ಇದು ಸೊಪ್ಪು ಖಾಲಿ ಮಾಡ್ತೀನಿ. 1.5 ತಿಂಗಳಲ್ಲಿ ಸೈಡಲ್ಲಿ ಮೂಲಂಗಿ ಖಾಲಿ ಆಗುತ್ತೆ. 4-5 ತಿಂಗಳಿಗೆ ಕ್ಯಾರೆಟ್ ಬರುತ್ತೆ. ಇನ್ನು ಕಂಟಿನ್ಯೂ ಆಗಿ ಮೆಣಸಿನ ಗಿಡ ಇರುತ್ತೆ.
ಅಂದ್ರೆ ಒಂದೇ ಬೆಡ್ಡಲ್ಲಿ ಮಾಡೋದು, ಅಂದ್ರೆ ನಿಮ್ದು ವರ್ಷವಿಡೀ ಸಾಕದು. ಹೌದು, ಅಂದ್ರೆ ನಿಮ್ದು ವರ್ಷವಿಡೀ ಬೆಡ್ ಖಾಲಿ ಅಂತೂ ಇರಲ್ಲ. ಖಾಲಿ ಇರಲ್ಲ, ಏನಾದ್ರೂ ಒಂದು ಚುಚ್ಕೊಂಡು ಹೋಗ ಅಲ್ಲಿ ಬರ್ತಾನೆ ಇರುತ್ತೆ. ಅಂದ್ರೆ ಬೆಡ್ ಯಾವ ರೀತಿ ತುಂಬ್ಕೊಂಡಿರುತ್ತೆ ನಿಮ್ ಮನೆಯಲ್ಲ ಹಂಗೆ ತರಕಾರಿಗಳು ಇರುತ್ತೆ. ಒಂದೊಂದ್ ಟೈಮ್ ಖಾಲಿ ಆದ್ರೆ ಬೇಲಿ ಮೇಲೆ ಹುಡುಕ್ತಾರೆ, ದಾಹ ಹುಟ್ಟಿಸಿದೀನಿ ನಾನು. ತರಲ್ವಲ್ಲ, ಎಂದೋ ಲೇಬರ್ ಜಾಸ್ತಿ ಬಂದಿದ್ದೀಸ ಒಂದೇನೋ ಹೊರಗಡೆಯಿಂದ ತರ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಜಾಸ್ತಿ ಯೂಸ್ ಮಾಡಲ್ಲ. ಕಾಯಿಲೆಗಳು ಬರುತ್ತಾ ಅಂತ ನೀನು ಪ್ರಶ್ನೆ ಕೇಳ್ಬೋದು. ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅದು ಇಮ್ಯುನಿಟಿ ಶಕ್ತಿ ನಮ್ಮ ಬಾಡಿನಲ್ಲಿ ಇರುತ್ತೆ, ಗೊತ್ತಾಯ್ತು. ಎಲ್ಲರಿಗೂ ಕಾಯಿಲೆ ಬರುತ್ತೆ. ನಾನು ಏನು 100 ವರ್ಷ ಬದುಕ್ಬೋದು, ಬದುಕ್ತಾನೆ ಇರ್ಬೋದು, ಅದು ಬೇರೆ ವಿಚಾರ. ನಾಳೆವರೆಗೂ ಚೆನ್ನಾಗಿರ್ಬೇಕು, ಎಲ್ಲಿವರೆಗೂ ಕೊರಗಬಾರ್ದು, ರೋಗ ಬರಬಾರ್ದು. ಅಂದ್ರೆ ನಾವು ನ್ಯಾಚುರಲ್ ಆಗಿ ತಿಂದ್ರೆ ನಮ್ದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೆಮಿಕಲ್ ಹೋದ್ರೆ ಏನಾಗುತ್ತೆ ಅಂದ್ರೆ ನಮಗೆ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ನಮ್ಗೇನು ಹಾರ್ಮೋನ್ ಏನೋ ಹೇಳ್ತಾರಲ್ಲ, ಕೆಲವೊಂದು ಹಾರ್ಮೋನು ರಾಸಾಯನಿಕ ಬಳಕೆಯಿಂದ, ರಾಸಾಯನಿಕ ಬಳಸಿದ ವಸ್ತುಗಳಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದು ರೋಗ ನಿರೋಧಕ ಶಕ್ತಿಗಳು ಕುಂದುತ್ತೆ. ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಕೆಲವೊಂದು ನೋಡಿರ್ಬೋದು ನೀವು, ಇನ್ನೇನು ಏರುಪೇರು ಆಗ್ತಾ ಇರೋದೇನು ಅದನ್ನು ನೀವು ತಿಳ್ಕೊಂಡು, ಅದಕ್ಕೆ ನಾವು ನ್ಯಾಚುರಲಾಗಿ ಆದಷ್ಟು ಬೆಳ್ಕೊಂಡು ತಿನ್ನಬೇಕು. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಿಕೊಂಡ್ರೆ ರೋಗ ನಿರೋಧಕ ಶಕ್ತಿನ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಹೋದ ವರ್ಷ ಸೋರೆ ಗಿಡ ಹಾಕಿದ್ದೆ, ಅಲ್ಲಿ ಬೀಜ ಬಿದ್ದು ಹುಟ್ಟಿದೆ. ಯಾವುದೋ ಒಂದು ಬಿಟ್ಟಿದ್ನ ಬೀಜ ಬಿದ್ದು ಹುಟ್ಟಿದೆ ನೋಡಿ, ಬಳ್ಳಿ ಎಷ್ಟಿದೆ. ಕೆಳಗಡೆ ಏನಿದೆ, ಪಾಲಕ್ ಇರಬೇಕು, ಮೆಂತ್ಯ ಇದೆ. ಅದ್ರ ಮಧ್ಯೆ ಏನಿದೆ, ಪುಂಡಿ ಸೊಪ್ಪು ಕೆಂಪುದಿದೆ. ಹೌದು, ಅದ್ರ ಮಧ್ಯೆ ಬದನೆ ಗಿಡನೂ ಇದೆ. ಹೌದು, ಎಲ್ಲದು ಬರ್ತಾ ಇರುತ್ತಲ್ಲ. ಅದಕ್ಕೆ ಬೇಕಾಗಿರೋದು ಜೀವಾಮೃತ, ಸ್ವಲ್ಪ ಸಗಣಿದು ಪೌಡ್ರು ಪುಡಿ. ನಮ್ಮದು ನೋಡಿದ್ರೆ ಮೂಸಂಬೆ ಇದೆ, ಮೂಸಂಬೆಲ್ಲ ಸುತ್ಕೊಂಡಿದೆ, ಗಿಡ ಬರುತ್ತೆ. ಅಂದ್ರೆ ನೀವೇನು ಹಾಕಿಲ್ಲ ಅದ ಗಿಡನ? ಯಾವ್ದು ಸೋರೆ ಗಿಡ ಹಾಕಿಲ್ಲ, ಬಿದ್ದುಟ್ಟಿರೋದು ತಂತಿ ಕಟ್ಟಿದ್ನಲ್ಲ, ಅದಕ್ಕೂ ಹಬ್ಕೊಂಡಿತ್ತು ನೋಡಿ. ಇವಾಗ ಅದೇ ಬಿಡ್ತಾ ಐತಿ ಅಷ್ಟೇ. ಎಲ್ಲೋ ಒಂದು ಬೀಜ ಬಿತ್ತಿರುತ್ತೆ, ಹೌದು, ಬೀಜ ಬಿದ್ರೆ ಅದು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಇಲ್ಲಿ ಕೊತ್ತಂಬರಿ, ಇದು ಪಾಲಕ್ಕು, ಮತ್ತೆ ಇದು ಎಲ್ಲೋ ಒಂದ್ ಕಡೆ ಕಾಡಲ್ಲಿ ನಮ್ಮ ಜಮೀನ್ಗೂ ಸ್ನೇಹಿತರು ಜಮೀನ್ಗೆ ಹೋಗಿದ್ದೆ, ಕಾಡು ಸಬ್ಸಿಗೆ ಸೊಪ್ಪು ಸಿಕ್ಕಿದೆ. ಕಾಡಲ್ಲಿ ಬೆಳೀತಕ್ಕಂಥ ನೀರು ಬೇಡ್ತಕ್ಕಂಥ ಸಬ್ಸಿಗೆ ಸೊಪ್ಪು ಇಲ್ಲ. ಯಾವುದು ಸರ್? ಇದು ನೆನ್ನೆ ಹಾಕಿದ್ದೀನಿ, ಸುಮ್ಮನೆ ನೋಡೋಣ ನೀರು ಹಾಕ್ಬೇಕು ಅದಕ್ಕೆ. ಅದ ಕಾಡು ಸಬ್ಸಿಗೆ ಅದು ನಮ್ಮ ಸ್ನೇಹಿತರ ತೋಟ ಕರ್ಕೊಂಡು ಹೋಗಿದ್ರು, ಅಲ್ಲಿ ಇತ್ತು, ತಗೊಂಬಂದು ಹಾಕಿದ್ದೀನಿ. ಇಲ್ಲಿ ಅದೇ ಕಾಂಬಿನೇಷನ್ ಇದೆ, ಕೊತ್ತಂಬರಿ ಜೊತೆ ಕ್ಯಾರೆಟ್ ಇದೆ.